ನಮ್ಮ ಅಕ್ಕ ಸತ್ತ ಬಳಿಕ ಅಕ್ಕನ ಗಂಡಗ ಆಗ್ಬೇಕಾವಾಗ ನಮ್ಮ ಅಕ್ಕ ಸಾಯ್ಬೇಕಂತ ಹರಿಕಿ ಬೇಡ್ತಾಳ ಆವಾಗ ಆವಾಗ ಏನ್ ಮಾಡಿದ್ಳು ದೇವಿ ನಿನ್ನ ನಂಬಿ ಧನ್ಯಳಾದನ ನೋಡು ಧನ್ಯಳಾಗಿ ಬರ್ತಾಳ ನೋಡು. ಹೌದಲ್ರಿ. ಅದಕ್ಕೆ ದ್ಯಾವನನ್ನವಂಥವ ಕುರಿ ಕಾಯವನಿಗೆ ದೇವಿ ನಂಬಿ ನನ್ನ ಹೆಸರು ಗತ್ತರಿಗೆ ಭಾಗಮ್ ಐತಿ ನಿನ್ನ ಗ್ರಾಮದಲ್ಲಿ ಹೋಗಿ ಹೇಳಂತ ದ್ಯಾವನ ಹೇಳ್ಯಾಳ. ಹೌದು ಹೌದು. ಮತ್ತು ಇಂಥ ಒಗ್ಯಾನ ಹೋಗ್ಯಾಕೆ ಎಷ್ಟು ಹೋಗಿದ್ದೀವಿ ಒಬ್ಬರಿಗೆ ಹೇಳ್ಯಾವ ನೀವು ಹೇಳಿಲ್ಲಲ್ರಿ. ದಿನ ಒಗ್ಯಾನ ಹೋಗಿದ್ದು ಹೋಗಿ ಇವ್ರಿಗೆ ನಂಬುದು ಬೇರೆ ನೀವು. ಹೌದು. ಯಾಕೆ ತಿಳ್ಕೊ ಅವು ಎಲ್ಲ ನಂಬಿದ್ದು ನಮ್ಮ ಗಂಡು ಮಕ್ಕಳಿಗೆ ನಂಬ್ಯಾವು. ಈ ಒಟ್ಟು ನಿಮ್ಮ ಅಂಬಾಬಾವನ ಹಿಡಿ ದೇವಿ ಹಿಡಿ ಎಲ್ಲಮ್ಮ ದೇವಿ ಹಿಡಿ ಒಟ್ಟು ನಮ್ಮ ಗಂಡು ಮಕ್ಕಳಿಗೆ ನಂಬ್ಯಾವು. ಹೌದು ಹೌದು. ಇವ್ರಿಗೆ ಯಾರು ಭೇಟಿಯಾಗಿಲ್ಲ. ಇವ್ರಿಗೆ ಭೇಟಿಯಾಗಿದ್ದಂದ್ರೆ ಮತ್ತೆ ಹೇಳಿ ಪಾಳೆ ಬಂದಾಗ ಮತ್ತೆ ನಿನಗೆ ಭೇಟಿಯಾಗಿಲ್ಲ ಅಂತ ನಾನು ಸಾಬೀತುಪಡಿಸ್ತೇನೆ. ಆವಾಗ ಏನು ಮಾಡಲು ಈ ಗತ್ತರಿಗೆ ಗ್ರಾಮದಲ್ಲಿ ಎಲ್ಲರೂ ಬಗಿಸಿ ಹೋಗಿ ಸಿಡಿ ಆಡುತ್ತಿದ್ರು. ಆಗಿನ ಕಾಲದಲ್ಲಿ ಈಗೂ ಕೂಡ ಆಡ್ತಿರ್ಬೇಕು. ಆ ಸಿಡಿ ಆಡುವಂತಹ ಸಮಯದೊಳಗೆ ಅಕ್ಕನ ಗಂಡನ ಸಂಗಾಟ ಇಂಥ ಹಾಡು ಹೆಣ್ಮಗಳು ಬತ್ತು. ಹೌದು. ಈಕಿ ಬೇಡೋದು ಬೇಡಲಿಲ್ಲ ಬರ್ಚಕ್ಕೆ ನಂಬಿದಳು ದೇವಿಗೆ. ಹಿಂಗೆ ನಂಬಕ್ಕೆ ನೋಡಿ ದೇವಿಗೆ. ಹೌದಲ್ರಿ. ನಮ್ಮ ಅಕ್ಕ ವರ್ಷ ತುಂಬುದ್ರಾಗ ಸಾಯ್ಬೇಕು, ನಮ್ಮ ಅಕ್ಕನ ಗಂಡನ ಲಗ್ನ ಮಾಡ್ಕೊಂಡು ಇಲ್ಲಿಗೆ ಬಂದು ಸಿಡಿ ಆಡ್ತೀನಿ ತಿಕ್ಕಿಬಿಟ್ರು. ಹೌದು ಹೌದು. ಆಕೆ ಗತ್ತರಿಗೆ ಭಾಗಮ್ಮ ಅಂದಳು. ಈಕಿ ಬೇಡೋದು ಬೇಡಲಿಲ್ಲ, ಬೇಡಲಾರ್ದು ಬೇಡದಳು ಈಕಿ. ಈಗ ಇದು ಆಗಲಿಲ್ಲ ಅಂದ್ರೆ ದೇವಿ ಇಲ್ಲ ಅಂತ ಈಕಿಗೆ ಗೊತ್ತಾಗ್ತದೆ. ಹೌದು. ಇದು ಹ್ಯಾಂಗೆ ಮಾಡ್ಬೇಕಂತ ವಿಚಾರ ಮಾಡಿದಳು. ಮುಂದೆ ಈ ಹರಿಕೆ ಯಾವ ಪ್ರಕಾರ ಕೈಗೂಡ್ತದ ತಾವು ಶಾಂತಿ ರೀತಿಯಿಂದ. ಏ ದೇವಿಗೆ ನಂಬಿ ಹರಿಕೆ ಹೊತ್ತಳು ಅಕ್ಕ ಸಾಯಿಬೇಕು ಎಂದು ತಮ್ಮ ವರ್ಷ ತುಂಬದರಾಗೆ ಅಕ್ಕ ಸತ್ತಾಳವಾಗ. ಆಗ ಹಾಡು ಹೆಣಗಳ ಅಂದಳು ದೇವಿ ಖರೇನೆ ಇದರಾಗ ನಿನಗ ನಂಬಿ ನೀವು ಧರ ನೀನು ಮಾಡಿದಿ ನನಗ. ಮುಂದೆ ಕೇಳು ಹರಿಕಿ ಕೈಗೂಡ್ಬೇಕಿವಳಿಗಿ ಅಕ್ಕ ಸತ್ರನಾಯ್ತು ತಂಗಿ ಅದಾಳ ಮನಿಯಾಗ. ಜಿಯ 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 ಊರನ ಹಿರಿಯರು ಮಾತಾಡ್ತಾರ ಅಕ್ಕ ಸತ್ತರ ಹೋಗ್ಲಿ ತಂಗಿ ಪ್ರಾಯಕ ಬಂದಳ ತಂಗಿಗೆ ಲಗ್ನ ಮಾಡು ನೀವನೀಗ. ಈಗಿಗೆ ಕೇಳಿದ ಕೂಡಲೇ ಒಂಟಾಗಲಿಲ್ಲೇ ನಿಂತಿತು ಮೊದಲೀಗ ಯವ್ವ ನಮ್ಮ ಮಾಮಗ ನಾನೇ ಮಾಡ್ಕೋತೀನಿ ಜಗದಾಗ. ಎಲ್ಲರ ಕೂಡಿ ಮದುವೆ ಆಯಿತು ಹರಿಕಿ ತೀರಿಸಬೇಕು ಗಂಡಗ ಕರ್ಕೊಂಡು ಬಂದಳು ಕತ್ತಿರಿಗೂರೀಗ. ಜಿಯ 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 ಕತ್ತರಗಿಯ ಗ್ರಾಮದಲ್ಲಿ ಸಿಡಿಯಾಡು ಸಮಯದಲ್ಲಿ ಹೊಟ್ಟೆ ಉಕ್ಕನೆ ನಡಲಿ ಇಲ್ಲ ಈಕಿನ ಕೈಯಾಗ. ನಿನ್ನ ಹರಿಕಿ ಏನ ಕೈಗೂಡೈತಿ ಹೇಳವ್ವ ನನಗ ಪೂಜಾರಿ ಮಂದ್ಯ ಹೇಳುವುದಲ್ಲ ನಿನಗ ಹೇಳ್ತೀನಿ ಸಂಧ್ಯಾಗ. ಅಕ್ಕ ಸಾಯಿಲಿ ಅಕ್ಕನ ಗಂಡಗ ಲಗ್ನ ಮಾಡ್ಕೊಂಡು ಬಂದಿ ನಾನು ಹಿಂಗ ಹರಿಕಿ ಬೇಡಿ ಇದ್ಯ ಕತ್ತರಗಿ ಒಳಗ. ಜಿಯ 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 ಪೂಜಾರಿಗೆ ಕಿವ್ಯಾಗ ಹೇಳಿದಳು ಪೂಜಾರಿ ಆಟ ನಡೀಲಿಲ್ಲ ಹೊಟ್ಟೆ ಉಕ್ಕ ನಡವಲ್ದಾಯ್ತು ನೋಡು ಈಕಿನ ಕೈಯಾಗ. ಪೂಜಾರಿ ಅಂದ ನನಗ ಹೇಳಿದ್ರ ಏನು ಸಂಬಂಧ ಇಲ್ಲಿದರಾಗ ಇಡೀ ಜಾತ್ರೆಗೆ ಚೀರಿ ಹೇಳು ಅಂದ ಇವಳೀಗ. ಹಾಡು ಹೆಣ್ಣ ನಾಚಿಕೆ ಬಿಟ್ಟು ಮಂದ್ಯಾಗ ಹೇಳ್ತೈತಿ ಅಕ್ಕ ಸಾಯಿಲಿ ಅಂತ ಹರಿಕಿ ಬೇಡಿದ ಆವಾಗ. ಜಿಯ 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 ಅಕ್ಕ ಸತ್ತ ಬಳಿಕ ಅಕ್ಕನ ಗಂಡಗ ಮಾಡ್ಕೊಂಡು ಬಂದೀನಿ ನಾನು. ಹೌದು ಹೌದಲ್ರಿ. ಆಗ ಗಂಡ ಮಗ್ಲದಾಗೆ ಇದ್ದ ನೋಡುವಾಗ ಎಂದ ಅಕ್ಕನ ಖಬರ ಈಕಿ ಇಟ್ಟಿಲ್ಲ ಅಂದಾಗ ಯಪ್ಪ ನನ್ನ ಖಬರ ಏನ ಇಡ್ತಾಳ ನಾಳೀಗ.
ನೀನು ಬೇಕಾಗಿಲ್ಲ ತಾಳಿ ಹರಿದು ಹೊಳ್ಳೆ ಕಳೋದ ಇಂಥದೇನ್ ನಂಬೋರು ನೀವು ಜಗತ್ತದ ಒಳಗ ಜಿಯ 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 ಜಿ ದೇವಿಗೆ ನಂಬಿ ಧನ್ಯನಾದಿ ತಾಳಿ ಹರ್ಕೊಂಡು ಹಾದಿ ಹೌದಲ್ರಿ ನೀನು ಪಕ್ಕ ಸಿಕ್ಕಿದಿ ಮಶಮಳದವನ ಕೈಯಾಗ ನಿನಗ ನನಗ ಯಾವ್ರಾಗ ಹಾಡಿಕೆ ಇಂದಿಗೆ ಆಗಿಲ್ಲಿದರಾಗ ಇದು ಜಿಂದಾವಲಿ ಕುಡ್ಸ ನೋಡ ಹುಡುಗಿ ಊರಾಗ ಏನಾಯ್ತಿ ನಿನಗ ತಾಯಿ ತಂದೆ ಯಾರು ಬಂದು ಬಳಗ ನನ್ನ ಪರಮಾತ್ಮನಿಗೆ ಕೇಳ್ತಾಳ ಆವಾಗ ಜಿಯ 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 ಹಲವಾರ ರೂಪಗಳು ಧಾರಣೆ ಮಾಡವ ನಾನು ಇಲ್ಲಿ ದುಷ್ಟರು ಹುಟ್ಟಿ ಬಂದ್ರ ಇಲ್ಲಿ ಜಗತ್ತದ ಒಳಗ ಮಾನವ ರೂಪ ಧಾರಣೆ ಮಾಡಿ ಭಗವಂತ ಬರತಾನ ಆವಾಗ ಹಿಂಗ 10 ಸಾರೆ ಬಂದು ಹೋಗ್ಯಾನ ಆವಾಗ ರಾಮಾವತಾರದಲ್ಲಿ ದಶರಥ ರಾಜ ಕೇಳು ಕೌಶಲ್ಯ ಇದ್ರು ತಾಯಿ ತಂದಿ ಇವನೀಗ ಜಿಯ 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 ಕೃಷ್ಣ ಅವತಾರದಲ್ಲಿ ವಸುದೇವ ದೇವಕಿ ಇವರ ಉದರದಲ್ಲಿ ಜನಶಿ ತಮ್ಮ ಬಂದ ಆವಾಗ ರಾಮ ಅವತಾರ ಯಾಕಾಯ್ತು ಹೇಳ್ತೀನಿ ಬರ್ಕೋ ಪಾಠ್ಯಾಗ ಅದು ಸೊಕ್ಕ ಬಂದಿತ್ತು ಮುಂದ ರಾವಣಗ 6 ಕೋಟಿ ಆವಿಷ್ಯ ಪಡೆದ ನನ್ನ ಮುಂದೆ ಯಾರಿಲ್ಲ ಅಂದ ಮತ್ತ ನಾನೇ ಬರಬೇಕಂತ ಬಂದ ಆವಾಗ ಜಿಯ 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 6 ಕೋಟಿ ಆವಿಷ್ಯದಲ್ಲಿ 6 ಕೋಟಿ ಬಾಳಲಿಲ್ಲ ಹೌದು ಹೌದು ಮೊದಲ ಕೊಟ್ಟ ನೋಡತಾನ ಭಗವಂತ ಅವರೀಗ ಇವ ದುಷ್ಟತನ ಮಾಡ್ಲಕತ್ರ ಜಗದಾಗ ಮುಂದ ಸಂವಾರ ಮಾಡತಾನ ಆವಾಗ ಪ್ರಯತ್ನ ದೊಡ್ಡದಂತ ಪಾರಾಗ ಬ್ಯಾಡ ಇಲ್ಲಿ ರಾವಣನು ಪ್ರಯತ್ನ ಮಾಡಿದ ಆವಾಗ ಜಿಯ 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 ಉಗ್ರ ತಪಶ್ರೀ ಗೈದು ಭಗವಂತನ ಆತ್ಮಲಿಂಗ ಈ ರಾವಣ ಪಡೆದಿದ್ದ ಆವಾಗ ಈ ಭಯಂಕರ ಪ್ರಯತ್ನ ರಾವಣ ಮಾಡ್ದ ಆವಾಗ ನಾನೇ ಶಕ್ತಿಶಾಲಿ ಈ ಜಗತ್ತದ ಒಳಗ ಶಕ್ತಿಶಾಲಿ ನಾನೇ ಅಂತ ಆತ್ಮಲಿಂಗ ಹಿಡ್ಕೊಂಡು ನಡೆದಿದ್ದ ರಾವಣ ಧಾರ್ಯಾಗ ಜಿಯ 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 ರಾವಣ ತಗೊಂಡು ಹೋಗುವಾಗ ಆಟನೇ ಬ್ಯಾರೆ ಆಯಿತು ಈ ರಾವಣಗ ಉಚ್ಚಿ ಬಂದು ಆವಾಗ ಆಗ ಪರಮಾತ್ಮ ಹೇಳಿದ್ದ ರಾವಣಗ ಮಗನೇ ಎಲ್ಲಿ ಇಡಬಾರ್ದು ನೀನು ಇದಕ್ಕ ತಳಗ ಕಾಲ ಮಡಿ ರಾವಣಗ ಬತ್ತು ಗಣಪತಿಗೆ ಕಳಿಸಿ ಕೊಟ್ಟ ಗಣಪತಿ ಎದುರಿಗೆ ಬಂದ ರಾವಣಗ ಜಿಯ 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 ಗಣಪತಿ ನಿಂತಿದ್ದ ರಾವಣ ಗಣಪತಿಗೆ ಕರೆದ ಸ್ವಲ್ಪ ಲಿಂಗ ಹಿಡ್ಕೊ ಕಾಲ ಮಡದು ಬರ್ತೀನಿ ಆವಾಗ ಗಣಪತಿ ಕರಾರ ಮಾಡ್ದ ಮೊದಲ ಕೇಳು ರಾವಣಗ ನಾನು 3 ಸಾರೆ ಒದರಿಸ್ತೀನಿ ತಿಳ್ಕೋರು ನಿನಗ 3 ಸಾರೆ ವಜ್ಜಿ ಆದ್ರ ನಿನಗ ನಾನು ಒದರ್ತೀನಿ ನೀ ಬರ್ಲಿಕ್ಕೆ ಅಲ್ಲೇ ತಳಗ ಇಡವ ಆವಾಗ ಜಿಯ 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 ಉಚ್ಚಿ ಬಯಲಕ ರಾವಣನಿತ್ತ ಒಟ್ಟೊಟ್ಟೆ ಕಾಲೇನೇ ಇಲ್ಲ
ಎಷ್ಟು ತಾಸುಗಟ್ಟಲೆ ಕಾಲ ಮಡಿಲ ಕತದ ಆವಾಗ ಒಟ್ಟೆ ಕಾಲೇನೆ ಆಗಲಿಲ್ಲ ಮಾಡುವುದು ಹ್ಯಾಂಗ ಗಣಪತಿ ವಜ್ಜಾಗಿದ್ದಿ ಬಾರೋ ನಾನು ಇಡ್ತೀನಿ ತಳಗ ಒಂದು ಸಾರೆ ಗಣಪತಿ ಕರೆದ ಇವ ಏನ ಬರ್ಲಿಲ್ಲ, ಎರಡು ಸಾರೆ ಕರೆದ್ರು ಇವ ಬರ್ಲಿಲ್ಲ ಆವಾಗ ಜಿಯ 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 ಮೂರನೇ ಸಾರೆ ಮತ್ತ ಕರೆದ ವಜ್ಜಾಯ್ತು ಇಡ್ತೀನಿ ತಳಗ. ಹೌದಲ್ರಿ, ಅಲ್ಲೋ ಎಷ್ಟರ ಹುಚ್ಚಿ ಒಯ್ತಿದಿ ಬಾರು ಅಂದ ಆವಾಗ ರಾವಣ ಹೊಟ್ಟೆ ಬರಲಿ ಇಲ್ಲ ಇವ ಮಾಡುವುದು ಹ್ಯಾಂಗ ಆ ಆತ್ಮಲಿಂಗ ಇಟ್ಟ ಗೋಕರ್ಣದ ಒಳಗ ಗಣಪತಿ ಲಿಂಗ ತಳಗ ಇಟ್ಟ ಇವನ ನೀರ ಖಾಲಿ ಆಯ್ತು, ಬಂದು ನೋಡ್ದ ಲಿಂಗ ಇವ ಇಟ್ಟಿದ ತಳಗ ಜಿಯ 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 ಬೇಕಾದಷ್ಟು ಕಿತ್ಲಾಕ್ ಹೋದ ಲಿಂಗ ಅಳಗ್ಯಾಡಲಿಲ್ಲ, ಅದು ತಳಗ ಇಟ್ರ ಬರುದಿಲ್ಲ ಅಂತ ಹೇಳ್ಯಾನ ಮೊದಲೀಗ. ಮತ್ತ ಗಣಪತಿ ಕೈಲೇ ಸ್ಥಾಪನೆ ಆಯ್ತು ಲಿಂಗಾಗ ಆ ತನ್ನ ಮಗನ ಕೈಲೇ ಲಿಂಗ ಸ್ಥಾಪನೆ ಆವಾಗ ಗೋಕರ್ಣ ಲಿಂಗ ಸ್ಥಾಪಿಸಿದವನು ಗಣಪತಿನೇ ಎಂದು ಸತಿ ಸಾರತೈತಿ ಇಂದಿನವರೀಗ ಜಿಯ 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 ಬೇಕಾದಷ್ಟು ರಾವಣ ಕಟಬಟ ಮಾಡ್ದ ತಂಗಿ, ಅವನ ಲಿಂಗ ಇಲ್ಲೇ ಉಳಿತು ಗೋಕರ್ಣದ ಒಳಗ. ಯಾಕ ಅಂದ್ರೆ ಕಟಬದ ದೊಡ್ಡದಲ್ಲ ಗುರುತಿಲ್ಲ ನಿನಗ, ಅದು ಹಣೆ ಬಾರದಲ್ಲಿ ಬರಿತು ಗೋಕರ್ಣದ ಒಳಗ. ಅದಕ್ಕೆ ನಿನಗ ಹೇಳಿನಿ ಒಬ್ಬರಿಗೆ ಬಂದಿದ್ದು ಒಬ್ಬರಿಗೆ ಬಂದೇ ಇಲ್ಲ ಜಗತ್ತಿನ ಒಳಗ. ಜಿಯ 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 ಅದಕ್ಕೆ ರಾವಣನು ಕೂಡ ಹಿಂಗೆ ಪ್ರಯತ್ನ ಮಾಡಿದ್ದ. ಹೌದಲ್ರಿ, ಪ್ರಯತ್ನ ಬೇಕಾದಷ್ಟು ಮಾಡ್ದ ರಾವಣ, ಮತ್ತು ಗಣಪತಿನೇ ಲಿಂಗ ಸ್ಥಾಪನೆ ಮಾಡಿಬಿಟ್ಟ. ಹೌದು ಹೌದು, ಬೇಕಾದಷ್ಟು ಕಿತ್ಲಿಕ್ಕೆ ಹೋದ್ರೆ ಲಿಂಗ ಅಳಗಾಡ್ಲಿಲ್ಲದ. ಯಾಕಂದ್ರೆ ಅದಕ್ಕೆ ಗಣಪತಿ ಹೇಳ್ತಾರೆ ಗೋಕರ್ಣ ಲಿಂಗ ಸ್ಥಾಪಿಸಿದವನೆಂದು ಗಳಂಗಳ ಪಿತಗಣ ನಾಯಕ ಗಣರಾಧ್ಯ ನಾಮ 21 ಅಂತ. ಹೌದು ಹೌದು, ಅದಕ್ಕೆ ಗಣಪತಿ ಬಂದು ತಳಗ ಲಿಂಗಿಟ್ಟ ಗೋಕರ್ಣ ಲಿಂಗ ಸ್ಥಾಪನೆ ಆಯ್ತು. ಹೌದು ಮತ್ತು ಪ್ರಯತ್ನ ವಿಫಲ ಆಯ್ತಲ್ಲ ಒಂದು. ಹೌದಲ್ರಿ, ಅದಕ್ಕೆ ಪ್ರಯತ್ನ ಮಾಡಾರ್ದು ಮಾಡಬೇಡ ಅಂತ ಹೇಳ್ತಾರೆ. ಹೌದು ಹೌದು, ನೀ ಎಲ್ಲರೇ ಪರಮಾತ್ಮಗೆ ನಾನು ನುಂಗ್ತೀನಿ ಅನ್ನುವಂಥದ್ದು ಸಾಮರ್ಥ್ಯಕ್ಕೆ ಬಂದಂದ್ರೆ ಕೆಲಸ ಕೊಡಂಗಿಲ್ಲ. ಹೌದು, ಅದಕ್ಕೆ ಅದು ಬೆಕ್ಕಿನ ಕೈಯಾಗಿ ವಿದ್ಯಾ ಹುಲಿ ಕಲ್ತ ಕೇಸಿಂದ ಗಿಡ ಇರೋದು ಕಲಿಸಿಲ್ಲ. ಅದು ಹೌದು, ಅದು ಬೆಕ್ಕ ಗಿಡ ಇರೋದು ಕೂಡಲೇ ಇದು ತಳ ಕೂತು ಹೊಚ್ಪೇಲೆ ಹಾಕಿಸಿಂದ. ಹೌದಲ್ರಿ, ಹಂಗೆ ಆಗಬಾರ್ದು ದಗದ. ಈಗಿದು ಜಗಳ ಹೆಂಗಾಗಿತ್ತು ಹೇಳೇನ, ಇವ್ರದ್ದು ಹೆಂಗ್ರಿ ಮಾಸ್ತರ? ಈಗಿನಗಟ್ಲೆ ಒಂದು ಜಗಳ ಗಂಟೆ ಜಾಲ ಒತ್ತಿದ್ಳು. ಹೌದು ಹೌದು, ಆಕೆ ಏನು ಮಾಡ್ತಿದ್ರು, ಊರಾಗ ಯಾರು ಬರ್ತಾರ ಅವ್ರ ಸಂಗಡ ಜಗಳ ತೆಗಿಲ್ತಾನ, ಒಟ್ಟು ಕೆಲಸನೇ ಇಲ್ಲಕ್ಕಿದು. ಹೌದು, ಹೊಸ್ತಾಗಿ ಒಬ್ಬರು ಮನ್ಯಾಗ ಸೊಸಿ ಬಂದಳು, ಇವತ್ತು ನಿನ್ನ ಸೊಸಿ ಸಂಗಟ ನಾನು ಜಗಳ ಅದು ನೋಡ ಅಂದಳಿಕಿ ಹೋಗಿ. ಹೌದಲ್ರಿ, ಈಕೆ ಅತ್ತೆ ಅಂದಳು, ಯವ್ವ ನಿನ್ನೆರೆ ನಾನು ಸೊಸಿ ಬಂದಳ, ನನ್ನ ಸಂಗಟ ಜಗಳ ಸುಮ್ಮನೆ ಖಾಲಿ ಅಂದಳು. ಇಲ್ಲ, ಇಡೀ ಊರಿಗೆ ಹೊಡೆದು ಅನ್ಸಿನ ಅಂದ್ರೆ ನಿನ್ನ ಸೊಸಿ ಹೊಸ್ತಾಗಿ ಬಂದಳ, ಆಕಿಗೆ ಒಂದು ಜಿಪ್ರಿ ಹಿಡಿದು 4 ಬಡ್ದು ಹೋಗ್ತೀನಿ, ನಾನು ಅಂಜಿಕಿರ್ಲಿಕ್ಕೆ ಅಂದಳಿಕಿ ಹೋಗಿ. ಹೌದಲ್ರಿ, ಅವಾಗ ಏನಾಗ್ತದ? ಇದು ಒಳ್ಳೆ ಬತ್ತೇವ ಅಂದಳಕಿ. ಆಯ್ತು ಹೇಳಪ್ಪ ನಾಳೆಗೆ ಬಾರವ ನೀ ಅಂತಂದಳು. ಈಕೆ ಏನು ಮಾಡಿದಳು, ಸುಮ್ಮ ಆಟಕ್ಕೆ ಬಿಡಲಿಲ್ಲ, ಮತ್ತೆ ಮುಂಜಾನೆ ಹೋದಳೆ. ಹೌದು ಹೌದು, ಎಲ್ಲಿ ಅದಾಳ ನಿನ್ನ ಸೊಸಿ ಕರಿ, ನಾ ಜಗಳಕ್ಕೆ ಬಂದಿನಿ ಅಂದಳಕಿ. ಆಕಿ ಹತ್ತಿ ಜರ ಬೇರೆಕಿದ್ದಳು. ಆಕಿ ಏನಂದಳು, ಏನಂತಾಳ್ರಿ? ಏ ತಂಗಿ, ನಿನ್ನ ಕೂದಲು ಆಕಿನ ಕೈಯಾಗ, ಆಕಿನ ಕೂದಲು ನಿನ್ನ ಕೈಯಾಗ ಆಗ್ತಾವತ್ತ ಕಟ್ಟಿಗೆ ಹೋಗ್ಯಾಳಕಿ, ತಲೆ ಬೋಳ್ಸೋಳಕತ್ತ ಹೇಳಿದ್ಳಿಕಿ. ಹೌದು ಹೌದು, ಈಕಿ ಏನು ಮಾಡಿದಳು, ಏನು ಮಾಡ್ತಾಳ್ರಿ? ಆಕಿ ತಲೆ ಬೋಳ್ಸ್ಕೊಂಡು ನನ್ನ ಕೂದಲ ಹಿಡಿತಾಳತ್ತೇಳಿ ನಾನೇ ತಲೆ ಬೋಳ್ಸ್ಕೊಂಡು ನೋಡ್ಬೇಕು ಮೊದಲ ತೀಕಿ ಹೋದಳು. ಹೌದು ಹೌದು, ಕಾಲೇ ಬೋಳ್ಸ್ಕೋಬೇಡ ಹೋಗಿ ಹೋದ್ರು. ಊರಾಗ ಜಗಳ ಗಂಟೆ ಇದ್ದಳು, ತಲೆ ಬೋಳ್ಸ ಅಂದ ಕೂಡಲೇ ಹಚ್ಚಮ್ಮ ಉಲ್ಟಾ ಕತ್ತಿ ಹಾಕಿ ಬೋಳ್ಸ್ಬಿಟ್ಟು ನೋಡಿ. ಹೌದಲ್ರಿ, ಅವನು ಹೊಸದೇ ಹಾಕಿನ ಬ್ಲೇಡ. ಅವ ತಲೆ ಬೋಳಿಸ್ದ, ತಲೆ ಬೋಳಿಸ್ಕೊಂಡು ಮತ್ತೆ ಮನೆಗೆ. ಹೌದು, ಏ ತಲೆ ಬೋಳಿಸ್ಕೊಂಡು ಬಂದಿನ ಕಳ್ಸಕ್ಕಿಗೆ ಅಂದಳು. ಅವಾಗ